ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನೀವು ಇಂಜಿನಿಯರ್ ಜಾಯ್ನ್ ಆಗೋಕ್ಕಿಂತ ಮುಂಚೆನೇ ಈ ವಿಡಿಯೋ ನೋಡಿದರೆ ನೀವು ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ತೀನಿ. ನೋಡಿ, ಈ ವಿಡಿಯೋನ ನಾನು ಕಂಪ್ಲೀಟಾಗಿ ಇಂಜಿನಿಯರ್ ಸ್ಟೂಡೆಂಟ್ಗೆ ಅಂತಲೇ ಡೆಡಿಕೇಟೆಡಾಗಿ ಮಾಡ್ತಾ ಇರೋದು. ಮುಂದೆ ನಿಮಗೆ ಇಂಜಿನಿಯರಲ್ಲಿ ಯಾವುದೇ ಒಂದು ಡೌಟ್ಸ್ ಬಂದರು, ಲೈಕ್ ಬ್ರ್ಯಾಂಚ್ನ ಯಾವ ಥರ ಚೂಸ್ ಮಾಡೋದು, ನೆಕ್ಸ್ಟು ನಿಮಗೆ ಈ 2 ವರ್ಷದ ಬಗ್ಗೆ, ಇಲ್ಲಾಂದರೆ ಎಕ್ಸಾಂಪಲ್ ಈಗ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಕಂಪ್ಯೂಟರ್ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಇಲ್ಲ ಎಲೆಕ್ಟ್ರಾನಿಕ್ ಆ್ಯಂಡ್ ಎಲೆಕ್ಟ್ರಿಕಲ್ಸ್, ಈ ಒಂದು ನಿಮಗೆ ಡೌಟ್ಸ್ ಏನಾದಿದ್ದರೆ ಕಮೆಂಟ್ ಬಾಕ್ಸ್ ಆಗಿ, ಖಂಡಿತ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆದರೆ ತಿಳಿಸೋಣ. ಈಗ ಡೈರೆಕ್ಟಾಗಿ ವೀಡಿಯೋಗೆ ಬಂದುಬೇಡ. ನೋಡಿ, ಇಂಜಿನಿಯರಿಂಗ್ ಜಾಯ್ನ್ ಆಗೋಕ್ಕೆ ಮುಂಚೆ ನೀವೇನು ಮಾಡಬೇಕು, ಇಲ್ಲ ಏನೇನು ನಾವು ಕಲ್ತಿರಬೇಕು, ಯಾವ ಬ್ರ್ಯಾಂಚಿಗೆ ಹೋದರೆ ಒಳ್ಳೆಯದು ಅಂತ ಕೇಳ್ತೀರಾ. ನೋಡಿ, ಮೊದಲನೇದಾಗಿ ಮೇನ್ ಬ್ರ್ಯಾಂಚಸ್ ಬಗ್ಗೆ ಮಾತಾಡ್ತೀನಿ. ಇಂಜಿನಿಯರಿಂಗ್ ಲೈಫ್ ಬಗ್ಗೆ ಸ್ಟೋರಿ, ಅದು ಯಾವ ಥರ ಇರುತ್ತೆ, ಫಸ್ಟ್ ಇಯರ್ ಯಾವ ಥರ ಇರುತ್ತೆ, ಸೆಕೆಂಡ್ ಇಯರ್ಲಿ ಯಾವ ಥರ ಇರುತ್ತೆ, ಎಲ್ಲನೂ ಬಗ್ಗೆ ಹೇಳ್ತೀನಿ. ಯಾಕಂದರೆ ನಾನು ಇದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ, ನಾನು ಇಂಜಿನಿಯರಿಂಗ್ ಮಾಡೋದ್ರಿಂದ ನಾನು ಅದಕ್ಕೆ ಅರ್ಹ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಈಗ ಮೊದಲನೇದಾಗಿ ಹೇಳ್ತಾನೆ. ನಾವು ಫುಲ್ ರಾಯಲ್ ಮೆಕ್ಕಿಂದ ಹೋಗೋಣ. ಯಾಕಂದರೆ ಎಲ್ಲರೂ ನಿಮಗೆ ಆಲ್ ಪೇರೆಂಟ್ಸ್ ಆಯಿತು, ನಿಮ್ಮ ರಿಲೇಟಿವ್ಸ್ ಆಯಿತು, ಎಲ್ಲ ಹೇಳ್ತಿರ್ತಾರೆ ಮೆಕ್ಯಾನಿಕಲ್ ಮಾಡು, ಸಿವಿಲ್ ಮಾಡು, ಕಂಪ್ಯೂಟರ್ ಸೈನ್ಸ್ ಮಾಡು, ಇದನ್ನು ಅಂತ ಹೇಳ್ತಾ ಇರ್ತಾರೆ. ಓಕೆ, ಇವೆಲ್ಲ ನೀವೆಲ್ಲ ತಲೆ ಕೆಡಿಸ್ಕೊಬೇಡಿ, ಒಂದೊಂದೇ ಹೇಳ್ತೀನಿ ನೋಡ್ಕೊಳ್ಳಿ. ಮೊದಲನೇದಾಗಿ ರಾಯಲ್ ಮೆಕ್ ಅಂತ ಬರ್ತೀರಾ, ಅಷ್ಟು ಈಸಿ ಅಲ್ಲ. ನೀವು ಮೂವಿಲಿ ನೋಡ್ದಂಗೆ ರಾಯಲ್ ಮೆಕ್ ಅಂತ ತುಂಬಾ ಡಿಫಿಕಲ್ಟ್ ಇರುತ್ತೆ, ಓದೋಕ್ಕೂ ಡಿಫಿಕಲ್ಟ್ ಇರುತ್ತೆ. ಮತ್ತು ನೆಕ್ಸ್ಟ್ ನೀವು ಅಷ್ಟೆಲ್ಲ ಓದಿ ಕಷ್ಟಪಟ್ಟು ಹೋದರೆ ನಿಮಗೆ ಜಾಬ್ ಆಪರ್ಚುನಿಟಿ ತುಂಬ ತುಂಬಾ ಕಡಿಮೆ. ಮೊದಲನೇದು ಅರ್ಥ ಮಾಡ್ಕೊಂಬಿಟ್ಟು, ಈ ಜಾಬ್ ಆಪರ್ಚುನಿಟಿ ತುಂಬಾ ಕಡಿಮೆ ಇರುತ್ತೆ. ಬಟ್ ನಿಮಗೆ ಒಳ್ಳೆ ಕಂಪ್ನಿ ಪ್ಲೇಸ್ ಆಯ್ತು ಅಂದರೆ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ. ಬಟ್ ಅಷ್ಟೇ ಡೆಡಿಕೇಟೆಡ್ ಆಗಿ ಇರಬೇಕಾಗುತ್ತೆ, ವಿತ್ ಹೆವಿ ಪ್ಯಾಷನ್ ಇರಬೇಕಾಗುತ್ತೆ ನೀವು ಮೆಕ್ಯಾನಿಕಲ್ ಸ್ಟ್ರೀಮ್ಗೆ ಹೋದಾಗ. ನೆಕ್ಸ್ಟು ನೀವು ಹಾಗೆ ಬಂದರೆ ನಮ್ಮ ಡೈರೆಕ್ಟಾಗಿ ಕಂಪ್ಯೂಟರ್ ಸೈನ್ಸಿಗೆ ಬರೋಣ. ಕಂಪ್ಯೂಟರ್ ನೋಡಿ, ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬೇರೆ, ಆಮೇಲೆ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಬೇರೆ, ಆಮೇಲೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಬೇರೆ, ಆಮೇಲೆ ಕಂಪ್ಯೂಟರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಬೇರೆ, ಎಲ್ಲ ಬೇರೆ ಬೇರೆ ಇರುತ್ತೆ. ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಜಸ್ಟ್ ಈಗ ನಾನೇ ಸುಳ್ಳು ಕೇಳಿ ನಾನೇ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅಲ್ಲಿ IS ಅಂತ ಇರುತ್ತೆ, ಮತ್ತು IE ಅಂತ ಇರುತ್ತೆ. ಅದು IE ಅಂದರೆ ಇನ್ಫಾರ್ಮೇಷನ್ ಸೈನ್ಸ್, IS ಅಂದರೆ ಬೇರೆ. ಈ ಥರ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ತುಂಬಾ ಮಿಸ್ಟೇಕ್ ಮಾಡ್ಕೋತೀರ. ನನ್ನ ಮಾಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ನನಗೆ ಅಂದ್ಕೊಂಡಿರೋದು ಅದು, ನಾನು ಇನ್ಫಾರ್ಮೇಷನ್ ಸೈನ್ಸ್ ಅಂದ್ಕೊಂಡೋಗಿದ್ದೀನಿ, ಅದು ಎಲೆಕ್ಟ್ರಾನಿಕ್ ಇನ್ಫಾರ್ಮೇಷನ್ ಆಗಿತ್ತು. ಅದಕ್ಕೆ ಈ ಥರ ಒಂದು ಮಿಸ್ಟೇಕ್ ಆಗ್ತಾ ಇರುತ್ತೆ. ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಇವಾಗ ಯಾವುದೋ ಏನೇನು ಆಪ್ಷನ್ ಎಂಟ್ರಿ ಮಾಡೋಕ್ಕೋಗ್ಬೇಡಿ. ಮತ್ತು ಈಗ ಡೈರೆಕ್ಟಾಗಿ ಬಂದ್ಬಿಡೋಣ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಯಾವುದೇ ಕಾರಣಕ್ಕೂ ಏನೂ ಡಿಫ್ರೆನ್ಸ್ ಇರಲ್ಲ. ಒಂದೇ ಸಬ್ಜೆಕ್ಟ್ ಡಿಫ್ರೆಂಟ್ ಆಗುತ್ತೆ. ಅದು ಏನಿಲ್ಲ ನಿಮಗೆ ಅದು ಗೊತ್ತು ಆಗಲ್ಲ, ಆ ಸಬ್ಜೆಕ್ಟ್ ಡಿಫ್ರೆನ್ಸ್ ಇದೆಯಾ ಇಲ್ಲೋ ಅಂತ. ಯಾಕಂದರೆ ಅಷ್ಟೊಂದು ಎರಡು ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ನೀವೇನು ಈಗ ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂತ ಏನು ಬರುತ್ತೆ, ನೀವು ಒಟ್ಟಿಗೆ ಹೋಗ್ತೀರಾ. ಯಾಕಂದರೆ ಎಕ್ಸಾಂಪಲ್ ಈಗ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅವರು ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಎರಡೂ ಕಂಬೈನ್ ಮಾಡಿ ನಿಮಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಆದರೆ ಜಸ್ಟ್ ನಿಮ್ಮ ಪ್ಲೇಸ್ಮೆಂಟ್ ಕೂರುವಾಗ ಪ್ಲೇಸ್ಮೆಂಟ್ ನಡೀತಾಯಿತ್ತು ಅಂದರೆ ನಿಮ್ಮ ಕಾಲೇಜಲ್ಲಿ ನೀವು ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ನೀವು ಸೇಮ್, ಯಾವುದೇ ಕಾರಣಕ್ಕೂ ಒಂಚೂರು ಡಿಫ್ರೆಂಟ್ ಇರೋದಿಲ್ಲ. ಅಂದರೆ 100% ಎರಡೂ ಒಟ್ಟಿಗೆ ಇರುತ್ತೆ ಅಂತ ಅರ್ಥ ಆಯಿತು ಇವಾಗ. ನೆಕ್ಸ್ಟು ನೀವು ಹಾಗೆ ಕೇಳ್ತಾ ಬಂದರೆ, ನೆಕ್ಸ್ಟು ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್. ಇಲ್ಲಿ ನಿಮಗೆ ಸ್ವಲ್ಪ ಕೋಡಿಂಗು ಬೇಕಾಗುತ್ತೆ ಮತ್ತು ಹಾರ್ಡ್ವೇರ್ದು ಬೇಕಾಗುತ್ತೆ. ಅಂದರೆ ನೀವು ಸ್ವಲ್ಪ ಎಲೆಕ್ಟ್ರಿಕ್ ಬೋರ್ಡ್ ಬಗ್ಗೆ ಅದ್ರ ಜೊತೆ ನೀವು ವರ್ಕ್ ಮಾಡ್ತಿದ್ದೀರಾ, ಅದಕ್ಕೂ ಸ್ವಲ್ಪ ವಿತ್ ಪ್ಯಾಷನ್ ಇರಬೇಕಾಗುತ್ತೆ. ಖಂಡಿತ ಇದರಲ್ಲಿ ಒಂದು ಸ್ವಲ್ಪ ನೀವು, ಅಂದರೆ ಇದು ನೀವು ಸಾಫ್ಟ್ವೇರ್ ಫೀಲ್ಡ್ಗಾದರೂ ಬರ್ಬೋದು, ಮತ್ತು ನೀವು ನೆಕ್ಸ್ಟ್ ಅದೇ ಥರ ಎಲೆಕ್ಟ್ರಿಕಲ್ ಫೀಲ್ಡ್ಗಾದ್ರೂ ಹೋಗ್ಬೋದು. ಮತ್ತು ಎಲೆಕ್ಟ್ರಿಕಲ್ಸ್ ಅಂತ ಬಂದರೆ ಅಲ್ಲಿ ಫುಲ್ ಆ್ಯಂಡ್ ಗೇಟ್ಸು. ಈಗ ನೀವು ಸೆಕೆಂಡ್ ಪೇಜಲ್ಲಿ ಸೆಮಿ ಕಂಡಕ್ಟರ್ ಬಗ್ಗೆ ಲಾಸ್ಟ್ ಚಾಪ್ಟರ್ ಓದಿರ್ತೀರಲ್ಲ, ಅದೇ ಥರ ಪೂರ್ತಿ ಇಲ್ಲಿ ಏನಾಗಿರುತ್ತೆ ನಿಮಗೆ ಎಲೆಕ್ಟ್ರಿಕಲ್ ಅಂದರೆ ಫುಲ್ ಗೇಟ್ಸ್ ಮೇಲೆ ಇರುತ್ತೆ ಜಾಸ್ತಿ. ಮತ್ತು ಸಿಮಿಲರ್ ಸಬ್ಜೆಕ್ಟ್ಸ್ ಅಂದರೆ ನಿಮಗೆ ಫಸ್ಟ್ ಸೆಮ್ ಆ್ಯಂಡ್ ಸೆಕೆಂಡ್ ಸೆಮ್ಮಲ್ಲಿ ಫುಲ್ ಬೇಸಿಕ್ ಸಬ್ಜೆಕ್ಟ್ಸ್ ಅದೇ ಇರುತ್ತೆ. ಯಾರು ತಲೆ ಕೆಡ್ಸೋಕೋಬೇಡಿ. ನೀವು ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೆ ನಾನು ಏನೇನು ಮಾಡಬೇಕು ಪ್ರತಿಯೊಂದು, ಈಗ ಆಲ್ರೆಡಿ ನಮ್ಮ ಇಂಜಿನಿಯರ್ಸು ತುಂಬ ಸ್ಟೂಡೆಂಟ್ಸ್ ಆದರೆ ನಮ್ಮ ಹತ್ರ ಇದ್ದಾರೆ. ನೀವು ಆಪ್ಷನ್ ಎಂಟ್ರಿ ಮಾಡಿ ಫುಲ್ ನೀವು ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೆ 100% 0 to ನಿಮಗೆ 100% ನಮ್ಮ ಕಡೆಯಿಂದ ಫ್ರೀಯಾಗಿ ಗೈಡ್ಲೈನ್ಸ್ ಪ್ರತಿಯೊಂದು ಸಿಗ್ತಾ ಇರುತ್ತೆ. ಎಕ್ಸಾಮ್ಗೆ ಯಾವ ಥರ ಪ್ರಿಪೇರ್ ಆಗೋದು ಎಲ್ಲನೂ ಕಂಪ್ಲೀಟಾಗಿ ಸಿಗುತ್ತೆ. ನೀವು ಜಾಯ್ನ್ ಆದಮೇಲೆ ಗೊತ್ತಾಗುತ್ತೆ ನಮ್ದು ಏನೇನು ಅಂತ ಅನ್ನೋದು. ಎರಡನೇದು ಮಾತಾಡ್ತಾ ಬಂದರೆ, ನಿಮಗೆ ಈಗ ಸಿವಿಲ್ ಬಗ್ಗೆ ಏನು ಮಾತಾಡಬೇಕಂತ ಹೇಳೋಕ್ಕಲ್ಲ. ನಿಮಗೆ ಸಿವಿಲ್ ಬಗ್ಗೆಯೂ ತುಂಬ ಪ್ಯಾಷನ್ ಇರಬೇಕಾಗುತ್ತೆ. ಅದೂ ಅಷ್ಟೇ, ನಿಮಗೆ ಅಲ್ಲಿ ಜಾಬ್ ಆಪರ್ಚುನಿಟಿ ತುಂಬಾ ಕಡಿಮೆ. ಬಟ್ ಇರೋ ಜಾಬಲ್ಲಿ ಒಳ್ಳೆ ಸ್ಯಾಲ್ರಿ ಅದರ ಸಿಗ್ತಿರುತ್ತೆ. ಜಾಬ್ ಅದರಲ್ಲಿ ಸಿಕ್ಕರೆ ನಿಮಗೆ. ಮತ್ತು ನಿಮಗೆ ಇನ್ನೂ ನಾನು ಮೇನ್ ಬ್ರ್ಯಾಂಚಸ್ ಬಗ್ಗೆ ಆದರೆ ಮಾತಾಡಿದ್ದೀನಿ ಇವಾಗ. ಮತ್ತು ನಿಮಗೆ ಇನ್ನೂ ಕೇಳ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮತ್ತು ಮಷಿನ್ ಲರ್ನಿಂಗ್, ಇದರೆಲ್ಲ ಕೇಳ್ತೀರಾ. AML ಹೆಂಗಿದೆ, ಆಮೇಲೆ ML ಹೆಂಗಿದೆ ಅಂತಂದು. ನೋಡಿ, ಇವೆಲ್ಲ ಹೆಂಗಂದರೆ ನಿಮಗೆ ಈಗ ಬಂದಿರುವಂಥ ತುಂಬ ಟ್ರೆಂಡಿಂಗಲ್ಲಿರುವಂಥ ಕೋರ್ಸಸ್ಸು. ನೀವು ಕಂಪ್ಯೂಟರ್ ಸೈನ್ಸಲ್ಲಿ ಇವೆಲ್ಲ ಸಬ್ಜೆಕ್ಟ್ಸ್ ಇದ್ದೇ ಇರುತ್ತೆ. ನೋಡಿ, ಈಗ ಕಂಪ್ಯೂಟರ್ ಸೈನ್ಸ್ ತೊಗೊಂಡಿದ್ದೀರ ಅಂದರೆ ನಿಮಗೆ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಒಂದು 5th ಸೆಮಿಸ್ಟ್ರಲ್ಲಿ ಇರುತ್ತೆ. 6th ಸೆಮಿಸ್ಟ್ರಲ್ಲಿ ಮಷಿನ್ ಲರ್ನಿಂಗ್ ಅಂತ ಇರುತ್ತೆ. ಮತ್ತು ನೀವು ಬೇರೆ ಒಂದು ಕೋರ್ಸಸ್ ಬಗ್ಗೆ ತೊಗೊತೀರಾ. ಈಗ ಸೈಬರ್ ಸೆಕ್ಯೂರಿಟಿ ಕೋರ್ಸ್ ಕೂಡ ನಿಮ್ಮ ಕಂಪ್ಯೂಟರ್ ಸೈನ್ಸ್, ಅಂದರೆ ಕಂಪ್ಯೂಟರ್ ಸೈನ್ಸಲ್ಲಿ ಅಂದರೆ ಒಂದು ಟ್ರೀ ಇದೆ ಅಂದರೆ ಅದಕ್ಕೆಲ್ಲನೂ ನಿಮಗೆ ಕಂಪ್ಯೂಟರ್ ಸೈನ್ಸಲ್ಲಿ ಎಲ್ಲ ಸಬ್ಜೆಕ್ಟ್ ಓದ್ತೀರಾ. ಈಗ ಅದರದ್ದು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಒಂದು ಸ್ವಲ್ಪ ಡೆಪ್ತಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆನೇ ಓದ್ತೀರಾ. ಮಷಿನ್ ಲರ್ನಿಂಗ್ ಬಗ್ಗೆ ಅಂದರೆ ಒಂದು ಸ್ವಲ್ಪ ಡೆಪ್ತಲ್ಲಿ ಮಷಿನ್ ಲರ್ನಿಂಗ್ ಬಗ್ಗೆನೇ ಓದ್ತೀರಾ. ಇಷ್ಟೇ ಡಿಫ್ರೆನ್ಸ್ ಆಗಿರುತ್ತೆ. ಬಟ್ ಆದರೆ ನಿಮಗೇನು, ಈಗ ನಾನು ತೊಗೊತೀನಿ, ML ತೊಗೊತೀನಿ ಅಂದರೆ ಇವು ಹೆಂಗಂದರೆ ನಿಮಗೆ ಲಾಸ್ಟ್ ಫೈನಲ್ ಆಗಿ ಹೇಳ್ಬಿಡ್ತೀನಿ ಕನ್ಕ್ಲೂಷನ್. ಅಂದರೆ ಈಗ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ಇಷ್ಟು ಸೀಟ್ಸ್ ಇರುತ್ತೆ ಅಂದರೆ ಅದನ್ನು ಅಷ್ಟೇ ಫಿಲ್ ಮಾಡಬೇಕು. ಎಕ್ಸ್ಟ್ರಾ ಸೀಟ್ಸ್ನ ಲಿಮಿಟ್ ಮೀರಿ ಏನಾದರೂ ಕಾಲೇಜ್ ಸೀಟ್ಸ್ ಆ್ಯಡ್ ಮಾಡ್ತಾ ಹೋದರೆ AICTC ಅಂತ ಒಂದು AICTE ಅಂತ ಇರುತ್ತೆ.
ನಿಮಗೆ. ಯಾಕೆಂದರೆ ಇಂಜಿನಿಯರ್ ಜಾಯ್ನ್ ಆದಮೇಲೆ ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಆದರೆ ಗೊತ್ತಾಗುತ್ತೆ. ಅಲ್ಲಿ ನಿಮಗೆ ಅಷ್ಟು ಲಿಮಿಟ್ನ ಎಕ್ಸೀಡ್ ಮಾಡೋಕ್ಕೆ ಬಿಡಲ್ಲ. ಅವಾಗ ಏನು ಮಾಡ್ತಾರೆ, ಈ ಥರ ಹೊಸ ಒಂದು ಬ್ರಾಂಚಸ್ನ ಓಪನ್ ಮಾಡಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಏನು ಸಬ್ಜೆಕ್ಟು ಸಿಮಿಲರ್ ಇರುತ್ತೋ ಅದನ್ನೇ ನಿಮಗೆ ಬೇರೆ ಒಂದು ಕೋರ್ಸಲ್ಲಾದರೆ ಹಾಕ್ತಾರೆ. ನಿಮಗೆ ಏನು ಈಗ ಇರೋ ಕಾಲೇಜಸಲ್ಲಿ ಏನು ಕೋರ್ಸಸ್ ಇದ್ದಾವೆ ನಮ್ಮ ಸಾಫ್ಟ್ವೇರ್ ರಿಲೇಟೆಡ್ ಬಂದರೆ AML ಆಮೇಲೆ AI ಆಮೇಲೆ IS CS ಇವೆಲ್ಲ ಆಲ್ಮೋಸ್ಟ್ ಒಂದೇ ಥರ, ಆಲ್ಮೋಸ್ಟ್ ಸಿಮಿಲರ್ ಎಲ್ಲ ಸಬ್ಜೆಕ್ಟ್ಸ್ ಒಂದೇ ಥರ ಇದ್ದಾವೆ ಮತ್ತು ಪ್ಲೇಸ್ಮೆಂಟಲ್ಲಿ ಒಟ್ಟಿಗೆ ಇರುತ್ತೆ. ಇಷ್ಟು ನಿಮಗೆ ಗೊತ್ತಾಯ್ತು ಅನಿಸುತ್ತೆ. ನೋಡಿ, ನೀವು ಯಾವುದೇ ಕಾರಣಕ್ಕೂ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡಿ ನಿಮಗೆ ಒಂದು ಫುಲ್ ಕ್ಲಾರಿಫೈ ಅಂದರೆ ನಮ್ಗೆ ಯಾವ ಕೋರ್ಸ್ ಮಾಡಿದ್ರೆ ನನಗೆ ಒಳ್ಳೆಯದು ಅಂತಂದು. ನೆಕ್ಸ್ಟ್ ನಿಮ್ಮ ಇಂಜಿನಿಯರಿಂಗಲ್ಲಿ ಏನೇ ಒಂದು ಲೈಫ್ ಸ್ಟೈಲ್ ಬಗ್ಗೆ ಆಯಿತು, ನೀವು ಯಾವ ಥರ ಓದಬೇಕು, ಪ್ರತಿಯೊಂದು ನಿಮಗೆ ಕಂಪ್ಲೀಟಾಗಿ ಗೈಡ್ಲೈನ್ಸ್ ಆದರೆ ನನ್ನ ಕಡೆಯಿಂದ ನಿಮಗೆ 100% ಸಿಗುತ್ತೆ. ಯಾಕಂದರೆ ನಿಮಗೆ CGP ಅನ್ನೋದು ಮ್ಯಾಟ್ರ್ ಆಗುತ್ತೆ. ಆಮೇಲೆ ಅಟಾನಮಸ್ಸು ಮತ್ತು VTU ಇದ್ರ ಬಗ್ಗೆ ಡೌಟ್ಸ್ ಕೇಳಿದ್ರೆ ಹೇಳ್ತೀನಿ. ಯಾಕಂದರೆ ಅಲ್ಲಿ ಯೂನಿವರ್ಸಿಟಿ ಚೇಂಜಸ್ ಆಗುತ್ತೆ. ಯೂನಿವರ್ಸಿಟಿ ಚೇಂಜಸ್ ಆದ ತಕ್ಷಣ ನಿಮ್ಮದು ಕ್ವಶನ್ ಪೇಪರ್ ಆಯಿತು, ಆಮೇಲೆ ನೀವು ನೆಕ್ಸ್ಟ್ ಅಲ್ಲಿ ಎಕ್ಸಾಮ್ ಯಾವ ಥರ ಬರೀಬೇಕು, ಆಮೇಲೆ ನಿಮ್ಮ ಕಾಲೇಜಸಲ್ಲೇ ಕ್ವಶನ್ ಪೇಪರ್ ಪ್ಯಾಟರ್ನು ಏನಾದರೂ ರೆಡಿ ಆಗುತ್ತಾ, ಇಲ್ಲ ನಿಮ್ಮ ಕ್ವಶನ್ ಪೇಪರ್ನ ನಿಮ್ಮ ಕಾಲೇಜಲ್ಲೇ ಕರೆಕ್ಷನ್ ಆಗುತ್ತಾ, ಇಲ್ಲ ಈಗ ಎಕ್ಸಾಂಪಲ್ PUCಲಿ ಯಾವ ಥರ ಬೋರ್ಡಲ್ಲಿ ನಿಮಗೆ ಆ ಥರ ಪ್ರತಿಯೊಂದು ನಿಮಗೆ ಡೌಟ್ಸ್ ಆದರೆ ಬರುತ್ತೆ. ಈಗ ಅಟ್ ಪ್ರೆಸೆಂಟ್ ನೀವು ಆಪ್ಷನ್ ಎಂಟ್ರಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಅದ್ರ ಬಗ್ಗೆ ಮುಂದೆ ಮಾತಾಡೋಣ ಖಂಡಿತ. ಯಾಕಂದ್ರೆ ನೀವು ನಮ್ಮ ಜೊತೆನೇ ಇರ್ತೀರಾ. ಅದ್ರ ಬಗ್ಗೆ ತುಂಬಾ ಈಗ ನೆಕ್ಸ್ಟ್ ಇವಾಗ ಏನು ಗೊತ್ತಾ, ನಿಮಗೆ ಈಗ ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಾ, ನಿಮ್ಮ ಸೀನಿಯರ್ ಈಗ ಅವರು ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ ಬರೀತಿದ್ದಾರೆ. ಅವ್ರದ್ದು ಎಕ್ಸಾಮ್ ಮುಗೀತಿದ್ದಂಗೆ ನಿಮ್ಮದು ಯಾರು ಅಟಾನಮಸ್ ಬಿಟ್ಟು VTU ಅಂತಂದು ಕಾಲೇಜಸ್ಗೆ ಜಾಯ್ನ್ ಆಗ್ತೀರೋ ಅವ್ರದ್ದು ಆದಷ್ಟು ಬೇಗ ನಿಮ್ಮದು ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೀವು ಆದಷ್ಟು ಬೇಗ ಆಪ್ಷನ್ ಎಂಟ್ರಿ ಮಾಡಿಕೊಂಡು ಒಳ್ಳೆ ಕಾಲೇಜು ಪ್ರಯಾರಿಟಿ ಇಟ್ಕೊಂಡು ಕಾಲೇಜಸ್ಗೆ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಅವ್ರದ್ದು ಇನ್ನೇನು ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ ಮುಗೀತಿದ್ದಂಗೆ ನಿಮ್ಮದು ಈಗ ಸ್ಟಾರ್ಟ್ ಆಗಿದೆ, ಅವೆಲ್ಲ 2-3 ಡೇಸ್ ಆಯಿತು. ಇವಾಗ ಅವ್ರು ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ ನೀವೇ ಮಾಡ್ತೀರಾ, ನಿಮಗೂ ರಿಸಲ್ಟ್ ಬಿಡುತ್ತೆ. ಆಮೇಲೆ ಅಡ್ಮಿಷನ್ ಆರ್ಡರ್ ತೊಗೊತೀರಾ, ಕಾಲೇಜಸ್ ಜಾಯ್ನ್ ಆಗ್ತೀರಾ. ಮೋಸ್ಟ್ಲಿ ಆಗಸ್ಟು ನಿಮಗೆ ಇಲ್ಲಾಂದ್ರೆ ಸೆಪ್ಟೆಂಬರಲ್ಲಿ ನಿಮಗೆ ಕಾಲೇಜಸ್ ಸ್ಟಾರ್ಟ್ ಆಗ್ಬೋದು. ಅದ್ರ ಬಗ್ಗೆ ಎಲ್ಲರೂ ಮಾತಾಡೋಣ. ನಿಮಗೆ ಏನೇ ಇಂಜಿನಿಯರ್ ಬಗ್ಗೆ ಡೌಟ್ಸ್ ಬಂದರೂ ಖಂಡಿತ ಕೇಳಿ ಕಮೆಂಟ್ ಬಾಕ್ಸಲ್ಲಿ. ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡಿ ತಿಳಿಸೋಣ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಯಾವಾಗ ವಿಡಿಯೋ ಅಷ್ಟೇ, ಎಲ್ಲ ಬಾಯ್.